ಹಲಸಿನ ಫಸಲನ್ನು ಹೋಗ್ಬೋದು. ಅದನ್ನೆಲ್ಲ ಯಶಸ್ವಿಗೊಳಿಸುವುದು ಸುಲಭ ಅಲ್ಲ. ಅದೇ ಕೇಳ್ತೇವೆ, ನಮ್ಮಪ್ಪ ಹಿರಿಯ ಧೃತರಾಷ್ಟ್ರ, ಪಾಂಡು ಕಿರಿಯ, ಆದರೂ ಅವನಿಗೆ ಕೊಡುವ ಅಧಿಕಾರ ಅಲ್ಲವೇ? ಯಾಕೆ? ನಮ್ಮಪ್ಪ ಹುಟ್ಟು ಕುರುಡ ಎಂಬುದಕ್ಕಾಗಿ. ಇವೇನು ಆರೋಗ್ಯವಂತ? ಪಾಂಡು ಕೊಂಡು ರೋಗದಿಂದ ಬಳಲ್ತಾ ಇದ್ದವನೇ ಅಲ್ಲ. ಕುರುಡು ಗಂಡಿಗಿಂತ ಮೆಲ್ಲನೆನ್ನುವ ಆದೀತು ಒಮ್ಮೆ ಒಪ್ಪೋಣ. ಸ್ವತಃ ಪಾಂಡು ಚಕ್ರವರ್ತಿಯೇ ತನಗೆ ಅಧಿಕಾರ ಬೇಡ, ರಾಜಲಾಂಛನಗಳನ್ನೆಲ್ಲ ತೆಗೆದು ಇರಿಸಿ ಹೊರಟು ಹೋದವ. ಆಗ ವಹಿಸಿಕೊಂಡಿದ್ದೇನೆ ನಾನು. ಯಾರು ಕೇಳುವ ಸುದ್ದಿ ಬಂತು. ಏನು? ಬ್ರಾಹ್ಮಣರು ಪಾಂಡವರನ್ನು ಕರೆಕೊಂಡು ಬಂದಿದ್ದಾರೆ. ನಮಗೆಲ್ಲ ಹಿರಿಯರಿಗೆ ಬೇಸರ ಆಗಬಾರ್ದು ಅಂತ ಕೆಲವೊಮ್ಮೆ ಪಾಂಡವಿಗೆ ಮಕ್ಕಳು ಆಗ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಅಮ್ಮನನ್ನ ಮುಟ್ಟಿದಾಗ ಅಪ್ಪನಿಗೆ ಸಾವು ಬರ್ತದೆ ಅಂತಾರೆ, ಅಂತವರಿಗೆ ಮಕ್ಕಳಾಗ್ತಾರೆ. ಪಾಂಡು ಚಕ್ರವರ್ತಿಗೆ ಕಿನ್ನವ ಋಷಿಯ ಶಾಪ, ಹೆಂಡತಿಯನ್ನ ಮುಟ್ಟಿದಾಗ ಸಾವು ಬರಲಿ, ಮತ್ತೆ ಹಾಗೆ ಅವರು ಪಾಂಡವರಾಗ್ತಾರೆ. ಆದರೂ ಹಿರಿಯರಿಗೆ ಬೇಸರ ಆಗಬಾರದು, ಸುಮ್ಮನೆ ಪರಮಾವಧಿ ಪ್ರಯತ್ನ ಮಾಡಿದರು. ಕೊನೆಗೂ ದ್ಯೂತ ಎಲ್ಲ ಮುಗಿದು ವನವಾಸಕ್ಕೆ ಹೋದಂತ ಪಾಂಡವರು ಮುಗಿಸಿ ಕೃಷ್ಣನನ್ನ ಕಳುಹಿದ್ದಾರೆ. ನಮಗೆ ಸುದ್ದಿ ಸಿಕ್ಕಿದೆ, ನಿನ್ನೆ ರಾತ್ರಿ ಅವರು ಮಾಜಿ ಮಂತ್ರಿಗಳ ಮನೆಯಲ್ಲಿದ್ದಾರೆ. ಯಾರು? ಕೃಷ್ಣ ಬಿದುರದ ಮನೆಯಲ್ಲಿ ಬೆಳಗುವವರೆಗೂ ಕಿರು ದೀಪದಲ್ಲಿ ಏನೋ ಸುದ್ದಿ ಹೇಳ್ತಾ ಇದ್ದಾರಂತ. ಅಲ್ಲಿಯವರೆಗೆ ಬಂದ ಕೃಷ್ಣ ಇಲ್ಲಿವರೆಗೆ ಬರ್ಬಹುದಲ್ಲ, ನೋಡೋಣ.